ಚಾಮರಾಜಪೇಟೆಯಲ್ಲಿ 3 ಹಸುವಿನ ಕೆಚ್ಚಲನ್ನ ಕತ್ತರಿಸಿ ವಿಕೃತಿ ಮೆರೆದಿದ್ದ ಘಟನೆ ನಿಮಗೆ ನೆನಪಿರಬಹುದು. ಘಟನೆಗೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯ ಬಂಧನ ಆಗಿದೆ. ಆದರೆ ಹಸುವಿನ ಕೆಚ್ಚಲು ಮೂಲಕ ಹಾಲು ಕುಡಿಯೋ ಭಾಗ್ಯವನ್ನ ಕರುಗಳು ಕಳೆದುಕೊಂಡಿವೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಕೇಸ್. ಎಳೆ ಕರುಗಳಿಗೆ ಹಾಲು ಕುಡಿಸಲು ಹಸುವಿನ ಪರದಾಟ. ಕೆಚ್ಚಲಿಗೆ ಚಿಕಿತ್ಸೆ, ಬಕೆಟ್ ಪಾತ್ರೆಗಳ ಮೂಲಕ ಹಾಲು ಕೊಡ್ತಿರುವ ಮಾಲೀಕ. ಒಮ್ಮೆ ಈ ದೃಶ್ಯ ನೋಡಿ ಸಂಕಟ ಅನ್ಸುತ್ತೆ. ಅಯ್ಯೋ ಪಾಪ ಅಂತ ಮರುಕ ಹುಟ್ಟಿಸುತ್ತೆ. ತಾಯಿ ಹಸುವಿನ ಕೆಚ್ಚಲು ಹಾಲನ್ನ ಕುಡಿಯುವ ಭಾಗವನ್ನೇ ಈ ಕರುಗಳು ಕಳೆದುಕೊಂಡಿವೆ. ಚಾಮರಾಜಪೇಟೆಯಲ್ಲಿ ಕಿಡಿಗೇಡಿಯೊಬ್ಬನ ಕೃತ್ಯಕ್ಕೆ ತಾಯಿಯಿಂದ ದೂರ ಆಗಿರುವ ಈ ಕರುಗಳಿಗೆ ಇದೀಗ ಮಾಲೀಕ ಕರ್ಣ ಬಕೆಟ್ ಪಾತ್ರೆ ಮೂಲಕವೇ ಹಾಲುಣಿಸುತ್ತಿದ್ದಾರೆ. 3 ಹಸುಗಳಿಗೆ ಕೆಚ್ಚಲಿನ ಭಾಗಕ್ಕೆ ಚಿಕಿತ್ಸೆ ನೀಡಲಾಗಿದ್ದು, ಸ್ವಲ್ಪ ದಿನ ಕರುಗಳಿಗೆ ಹಾಲು ಕುಡಿಯಲು ನೇರವಾಗಿ ಬಿಡದಂತೆ ವೈದ್ಯರು ಸೂಚಿಸಿದ್ದಾರೆ. ಹೀಗಾಗಿ ಹಸುಗಳಿಂದ ಹಾಲು ಸಂಗ್ರಹಿಸಿ ಆ ಹಾಲನ್ನು ಪಾತ್ರೆಗಳ ಮೂಲಕ ಕರುಗಳಿಗೆ ನೀಡ್ತಿದ್ದಾರೆ. ಇವಾಗ 3 ಹಸುಗೆ ಇದಾಗಿದೆಲ್ಲ, ಆ 3 ಹಸು ಬಂದ್ಬಿಟ್ಟು ಕೆಚ್ಚಲಲ್ಲಿ ಕರುಗೆ ಬಿಡೋಂಗಿಲ್ಲ. ಯಾಕಂದರೆ 3 ಹಸು ತೊಟ್ಟು ಕುಯ್ದವ್ರೆ. ಆ ತೊಟ್ಟು ಕುಯ್ದಿದ್ದರಿಂದ ಟಚ್ ಹಾಕವ್ರೆ. ಅದರಿಂದ ಬಂದು ಕರುಗಳು ಯಾವಾಗಲೂ ಗುದ್ದದೆ ಕುಡಿಯೋವಾಗ ಅದು ಎಫೆಕ್ಟ್ ಆಗ್ತದೆ. ಡಾಕ್ಟ್ರ್ ಹೇಳೋರೆ ಬಗಿಟೆಯಲ್ಲಿ ಕುಡಿಸ್ಬಿಡಪ್ಪ ಅಂತ. ಇವಾಗ ಬಗಿಟೆಯಲ್ಲಿ ಕುಡಿಸ್ತಾ ಇದ್ವಿ ಹಾಲು 3ಕ್ಕೂ. ಮತ್ತು ಏನಂದರೆ 3 ಹಸುವರೆಗೂ ಬಗಿಟಿಂದ ನಾವು ಒಂದು ಹಾಸ್ಪಿಟ್ಲಲ್ಲಿ ಐತೆ, ಅದ್ರ ತಾಯ್ದು ಹಂಗೆ ಹಿಂಡಿ ಹಂಗೆ ಅದಕ್ಕೆ ಇಟ್ಬಿಡ್ತೀವಿ ಹಾಲು. 2 ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ, 2ಕ್ಕೆ ಇಲ್ಲಿ ಕೊಡ್ತೀನಿ. 3 ಹಸುಗಳಲ್ಲಿ ಕಡಿಮೆಯಾದ ಹಾಲಿನ ಪ್ರಮಾಣ. 3 ಹಸುಗಳ ಹಾಲು ಕೊಡುವ ಕೆಚ್ಚಲಿನ ಭಾಗಕ್ಕೆ ಹಾನಿಯಾಗಿದ್ರಿಂದ ಆ ಭಾಗವನ್ನ ಶಾಶ್ವತವಾಗಿ ಬಂದ್ ಮಾಡಲಾಗಿದೆ. ಹಾಗಾಗಿ ನಿತ್ಯ 30 ರಿಂದ 40 ಲೀಟರ್ ಹಾಲು ಕೊಡ್ತಿದ್ದ 3 ಹಸುಗಳು ಇದೀಗ 9 ರಿಂದ 10 ಲೀಟರ್ ಮಾತ್ರ ಕೊಡ್ತಿವಿಯಂತೆ. ಇದರಿಂದ ವ್ಯಾಪಾರ ಡಲ್ ಆಗಿದೆ. ಒಂದು ಹಸ 23 ಲೀಟ್ರ್ ಹಾಲಿತ್ತು. ಒಂದು ಹಸ ಬಂದ್ಬಿಟ್ಟು 18 ಲೀಟ್ರ್ ಹಾಲಿತ್ತು. ಇನ್ನೊಂದು ಬಂದ್ಬಿಟ್ಟು ಒಂದು 15-16 ಲೀಟ್ರ್ ಇತ್ತು. ಇವಾಗ 3 ಹಸುಗಳಿಗೆ ಡಾಕ್ಟ್ರು ಹಾಲು ಬಿಡಬೇಡಿ, ಎಷ್ಟು ಬರ್ತದೆ ಅಷ್ಟು ಕರ್ಕೊಳ್ಳಿ ಅಂತವ್ರೆ. 3 ಹಸಿಂದ ಬೆಳಗ್ಗೆ ಒಂದು 10 ಲೀಟ್ರು ಇಲ್ಲ 9 ಲೀಟ್ರು ಸೇರಿ 40 ಲೀಟ್ರ್ ಆಯ್ತಾಯಿತು. 3 ಹಸಿಂದ 10 ಲೀಟ್ರ್ ಇಲ್ಲ 9 ಲೀಟ್ರು ಅಷ್ಟೇ. ಸಾಯಂಕಾಲದ್ದು ಒಂದು 6-6:30 ಹಂಗೆ ಆಯ್ತದೆ. ಎಷ್ಟೋ ಗಾಯಗೊಂಡಿರುವ ಹಸುಗಳಿಗೆ ಚಾಮರಾಜಪೇಟೆ ಪಶು ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ನೀಡಲಾಗ್ತಿದ್ದು, ಇಂದು ಅಥವಾ ನಾಳೆ ಮನೆಗೆ ಕಳಿಸಿಕೊಡಲಾಗುತ್ತೆ. ಹಸುವಿನ ಮಾಲೀಕ ಕರ್ಣ ಬಳಿ ಒಟ್ಟು 8 ಹಸುಗಳಿದ್ದು, ಈ ಪೈಕಿ 3 ಹಸುಗಳ ಕೆಚ್ಚಲಿಗೆ ಗಾಯವಾಗಿದೆ. ಗಾಯಗೊಂಡ ಹಸುಗಳಲ್ಲಿ ಹಾಲು ಕಡಿಮೆಯಾಗಿದ್ದರಿಂದ ಬೇರೆ ಹಸುಗಳ ಹಾಲನ್ನ ಕರುಗಳಿಗೆ ನೀಡಲಾಗ್ತಿದೆ. 30 ದಿನ, 45 ಹಾಗೂ 26 ದಿನದ ಕರುಗಳು ಕೆಚ್ಚಲು ಹಾಲು ಕುಡಿಯೋಕೆ ಆಗದಿರೋದು ನಿಜಕ್ಕೂ ಅಯ್ಯೋ ಪಾಪ ಅನ್ಸುತ್ತೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.